చాలా బాగుందంట రాజు. ಆಯ್ತು, ಅವ್ರು ಏನ್ ಹೇಳ್ತಾ ಇದ್ದಾರೆ ಖರೀದಿ ಮಾಡಿ ಈಗ ರೈತರ ಈ ಕಡೆ ಬಾ, ನೀವು ಎಲ್ಲರೂ ತಲೆ ಕೆಡಿಸ್ಕೊಂಬೇಡಿ. ಎಲ್ಲ ನೀರೇನಾ ವೆಂಕಟೇಶ್ ಅನ್ನಾಗ ರೈತರನ್ನೇ ಬಿಡಿ, ಅವರೇ ಕೊಡ್ಲಿ ಇವ್ರಿಗೆ. ಅವ್ರು ಇನ್ನ ಇಬ್ರು ಇದಾರಲ್ಲ ಕರೀ, ಅವರೇ ಕೊಡ್ಲಿ. ಇನ್ನ ಒಂದು ಮೂಟೆ ಇಡಿ. ಅವ್ರನ್ನ ಮುಂದೆ ಬಿಡಿ. ನೀವು ಬಿಡಿ, ಅದು ಇರ್ಲಿ, ಏನು ಮಾಡೋದೇನಿರಲ್ಲ. ಚೆನ್ನಾಗಿದೆ. ಎಷ್ಟು ನಿಮ್ದು ಎಷ್ಟು ಕ್ವಿಂಟಾಲ್ ಕೊಡ್ತಾ ಇದ್ದೀರಾ? 23 ಕ್ವಿಂಟಾಲ್ ಕೊಡ್ತಾ ಇದ್ದಾರೆ. ಎಲ್ಲ ರೈತರದ್ದು ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ. ಬೇರೆ ಎಲ್ಲಾನು ನೋಡೋ ರೈತರು ಖುಷಿ ಆಗ್ಬೇಕು, ಬರ್ಬೇಕಿಲ್ಲಿ. ರೈತರದೇ ಸ್ಟೇಟ್ಮೆಂಟ್ ತಗೋಬೇಕು. ಅವ್ರ ಮನ್ಸಿಗೆ ಏನ್ ಅನ್ಸುತ್ತೋ ಅದ್ರದ್ದು ಒಂದೊಂದು ಲೈನ್ ಹಾಕಿರ್ಬೇಕು. ಅವ್ರಿಗೆ ನ್ಯೂಸ್ ಮಾಡಿ ಕೊಡಿ. ಈಗ ಈ ರೈತರು ಆಯ್ತು, ಕೊಡಿ ಈಗ ಅವ್ರಿಗೆ. ಆಮೇಲೆ ಒಳಗಡೆ ಹೋಗೋಣ. ಪೂಜೆ ಮಾಡಿ ಮೇಡಮ್, ಇದು ಆಯಿತು ರಿಜಿಸ್ಟರ್ ಮಾಡ್ತಿರ್ತಾರೆ. ನಮ್ಮ ಮೊದಲೇ ರಿಜಿಸ್ಟರ್ ಮಾಡಿರ್ತಾರೆ. ಹಾಗೆ ತಂದು ಗ್ರೇಡಿಂಗ್ ಎಲ್ಲ ಮಾಡಿ ರೈತರಿಗೆ ಗ್ರೇಡಿಂಗ್ ಮಾಡ್ತೀರಾ? ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡಿ ಆಮೇಲೆ ಬಿಲ್ ಕೊಡ್ತೀವಿ. ಆಯ್ತು, ರೈತರ ಹತ್ರ ರಾಗಿ ಹೇಗೆ ಖರೀದಿ ಮಾಡ್ತೀರಾ ಹೇಳಿ ಮೇಡಮ್? ಈಗ ಅವರು ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿ ಒಬ್ಬ ರೈತ ರಿಜಿಸ್ಟರ್ ಮಾಡಿದ್ದಾರೆ. ರಿಜಿಸ್ಟರ್ ಮಾಡಿದ್ರೆ ಅವ್ರು ಡೇಟ್ ಕೊಡ್ತೀವಿ. ನಾವೇ ಡೇಟು ಈಗ ಪಿಪೋ ಪ್ರಕಾರ ಡೇಟ್ ಕೊಡ್ತೀವಿ. ಒಂದು ದಿನಕ್ಕೆ ನಮ್ಮ ಕಡೆ ಎಷ್ಟು ಖರೀದಿ ಮಾಡೋಕ್ಕೆ ಆಗುತ್ತೆ ಅಷ್ಟು ದಿನಕ್ಕೆ ಡೇಟ್ ಕೊಡ್ತೀವಿ. ಆ ಡೇಟ್ ತಿನ್ನೋದಾಗಿಲ್ಲ. ಎಷ್ಟು ಖರೀದಿ ಮಾಡ್ಬೋದು? ಒಂದು ಹೆಕ್ಟೇರ್ಗೆ 10 ಕ್ವಿಂಟಾಲ್ ಕೊಡ್ಬೋದು ಮೇಡಮ್. 50 ಕ್ವಿಂಟಾಲ್ವರೆಗೂ ಪ್ರಾವಿಷನ್. ಒಬ್ಬ ರೈತರ ಹತ್ರ ಈ ತರ ಒಬ್ಬ ರೈತರ ಹತ್ರ ನೀವು ರಾಗಿನ ಎಷ್ಟು ಖರೀದಿ ಮಾಡ್ಬೋದು ಅಂತ ಆದೇಶ? 50 ಕ್ವಿಂಟಾಲ್ ಮೇಡಮ್. 1 ಎಕರೆಗೆ 10 ಕ್ವಿಂಟಾಲ್. 1 ಎಕರೆ ಇದ್ರೆ 10 ಕ್ವಿಂಟಾಲ್. ರೈತರ ಹತ್ರ 1 ಎಕರೆ ಇದ್ರೆ 10 ಕ್ವಿಂಟಾಲ್ ತಗೋಬಹುದು. ಅವರು ಇಲ್ಲಿ ರಿಜಿಸ್ಟರ್ ಮಾಡಿದ್ರೆ ಎಷ್ಟು ಆಮೇಲೆ ಮೇಡಮ್ ಇವ್ರ ಹತ್ರ 10 ಎಕರೆ ಇರ್ತಾರೆ. ಕ್ರಾಪ್ ಸರ್ವೆ ಮಾಡಿರ್ತಾರೆ. ಕ್ರಾಪ್ ಸರ್ವೆ ಮಾಡಿದಾಗ ಬರೀ 2 ಎಕರೆಗೆ ಮಾತ್ರ ಅವರು ರಾಗಿ ಅಂತ ಮಾಡಿದ್ರೆ 20 ಕ್ವಿಂಟಲ್ ಮಾತ್ರ. ಕ್ರಾಪ್ ಸರ್ವೆಯಲ್ಲಿ ಇವ್ರಿಗೆ 10 ಎಕರೆ ಇದ್ರು 10 ಎಕರೆಯಲ್ಲಿ 2 ಎಕರೆ ರಾಗಿ ಏನು ಬೆಳೆದಿದ್ದಾರೆ 20 ಕ್ವಿಂಟಲ್ ಮಾತ್ರ ತಗೋತೀವಿ. 20 ಕ್ವಿಂಟಲ್ ಜಾಸ್ತಿ ಬೆಳೆದಿದ್ರೆ ಒಬ್ಬ ರೈತ 50 ಕ್ವಿಂಟಲ್ ಒಬ್ಬ ರೈತ 50 ಕ್ವಿಂಟಲ್. ನಮ್ಮಲ್ಲಿ ಈಗ ನೀವು ಎಷ್ಟು ತಗೋಬೋದು ಮೇಡಮ್? ಈಗ ಎಲ್ಲಿ ಮೇಡಮ್ ಟೋಟಲ್ ಮೇಡಮ್? KGF ಅಲ್ಲಿ ನಿಮ್ಮ ಹತ್ರ ಎಷ್ಟು ಜನ ಎನ್ರೋಲ್ ಆಗಿದೆ? 102 ಕ್ವಿಂಟಲ್ ರೈತರು 128 ಬರೀ 128 ಫೋಲ್ಡರ್ ಇದೆ ನೋಡಪ್ಪ. ಫಸ್ಟ್ ಎನ್ರೋಲ್ ಆಗಬೇಕು ಅವ್ರು ನಿಮ್ಮ ಹತ್ರ. ನಮ್ಮ ಹತ್ರ ರಿಜಿಸ್ಟರ್ ಮೇಡಮ್ ಅಕ್ಟೋಬರ್ 15ರಿಂದ ಡಿಸೆಂಬರ್ 15ವರೆಗೂ 2 ತಿಂಗಳು ಅವಕಾಶ ಇರುತ್ತೆ ಮೇಡಮ್. ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವಾಗ ಫ್ರೂಟ್ಸ್ ಐಡಿ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅದರಲ್ಲಿ ಸರ್ವೆ ನಂಬರು ಎಲ್ಲಾನು ಇದೆ. ನಾನು ನಿಮ್ಗೆ 1 ನಿಮಿಷ
ರೈತರು ಬಂದು ನಿಮ್ಮ ರೈತ ರಾಗಿ ಖರೀದಿ ಕೇಂದ್ರ ಅಲ್ಲಿ ಎನ್ರೋಲ್ ಮಾಡಬೇಕಾಗಿತ್ತು. ಡಿಸೆಂಬರ್ ಅಲ್ಲಿ ಇತ್ತು, ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಇತ್ತು. ಅವಾಗ ಅವ್ರು ಎನ್ರೋಲ್ ಆಗ್ಬೇಕಾಗಿತ್ತು. ಆ ಎನ್ರೋಲ್ ಆಗಿರುವಂತ ರೈತರು 128 ಜನ ರೈತರಿದ್ದಾರೆ. 128 ಜನ ರೈತರು ಒಟ್ಟು. ಅವಾಗ 2102 ಕ್ವಿಂಟಾಲ್. ಇನ್ನ ಜಾಸ್ತಿ ರೈತರಿಗೆ ಮಾಹಿತಿ ಇಲ್ಲ ಅಂತಂದಂಗ ಆಯ್ತು. ಅವಾಗ ಇಲ್ಲ ಮೇಡಮ್, ಕಾಂಪ್ಲೆಕ್ಸ್ ಕೊಟ್ಟಿದ್ದೀವಿ. ಸರಿ, ಏನಾಗ್ತದೆ ಈಗ ಈ ಬಂಗಾರಪೇಟೆಗೆ ಹತ್ರ ಆಗುತ್ತಲ್ಲ ಮೇಡಮ್, ಅವರೆಲ್ಲ ಬಂಗಾರಪೇಟೆಲ್ಲ ಆಗಿದೆ. ನಮ್ಮ ಇದು ಏನಾಗಿದೆ ಅಂದರೆ ಮೇಡಮ್, ಬಂಗಾರಪೇಟೆ ಅವರು ಕೆ ಜಿ ಎಫ್ ಕೊಡ್ಬೇಕು, ಕೆ ಜಿ ಎಫ್ ಬಂಗಾರಪೇಟೆಯಲ್ಲಿ ಕೊಡ್ಬೇಕು. ಮೊದಲಿಂದ ಅವರು ಬಂಗಾರಪೇಟೆಯಲ್ಲೇ ಕೊಡ್ತಾ ಇದ್ದಾರೆ ಮೇಡಮ್. ಕೆಲವರು ಜಮೀನು ಬಂದು ಕೆ ಜಿ ಎಫ್ ಇದೆ ಮೇಡಮ್, ಅದರ ವಾಸ ಬಂದು ಬಂಗಾರಪೇಟೆಗೆ ಇರ್ತಾರೆ ಮೇಡಮ್. ಅಂಥವರೆಲ್ಲ ಏನು ಮಾಡ್ತಾರೆ ಅಂದರೆ ಬಂಗಾರಪೇಟೆಗೆ ತಂದು ಬಂಗಾರಪೇಟೆ ಜಾಸ್ತಿ ಇದೆ ಮೇಡಮ್, 54,000. ಇದರಲ್ಲಿ ಹೆಚ್ಚು ಕಡಿಮೆ ಒಂದು 5,000 ಕ್ವಿಂಟಾಲು, ನಮ್ಮ ಹತ್ರ 5,000 ಕ್ವಿಂಟಾಲು ಬರೀ ಕೆ ಜಿ ಎಫ್ ಕೊಡ್ತಾ ಇದ್ದೀವಿ. ಹೆಚ್ಚಿನದಾಗಿ ಈಗ ಈ 54,000 ಕ್ವಿಂಟಾಲ್ ಇದೆ ನಮ್ಮಿಂದ. ಈ 54,000 ಕ್ವಿಂಟಾಲಲ್ಲಿ ಹೆಚ್ಚು ಕಡಿಮೆ ಒಂದು 5,000 ಕ್ವಿಂಟಾಲ್ ಬರೀ ಕೆ ಜಿದ್ದು ಬಂಗಾರಪೇಟೆಗೆ ಹೋಗ್ತೇವೆ. ಇದು ಲಾಸ್ಟ್ ಟೈಮ್ ಎಷ್ಟು ರಿಜಿಸ್ಟ್ರೇಷನ್ ಆಗಿತ್ತು? 1,431 ಕ್ವಿಂಟಾಲ್ ರಿಜಿಸ್ಟರ್ ಆಗಿತ್ತು ಮೇಡಮ್. 989 ಕ್ವಿಂಟಾಲು ನಾವು ಪರ್ಚೇಸ್ ಮಾಡಿದ್ವಿ ಮೇಡಮ್. 42,42,000 ಡೈರೆಕ್ಟಾಗಿ DBT ಮೂಲಕ ರೈತರ ಖಾತೆಗೆ ಹಣ ಜಮಾ ಆಗಿದೆ. ಎಸ್ ಮೇಡಮ್. బన్నీ ఇవన్నీ స్టాటిస్టిక్స్ ఇంతకు ముందుగా మీరు రాగిలిస్తారా వీళ్ళకి? ఇంతకు ముందుగా ఇక్కడ వచ్చి ఎంత రాగిలిస్తారు మేడం? అప్పుడు ఫస్ట్ సంవత్సరం ఇక్కడ ఇచ్చామా, ಬಂಗಾರಪೇಟೆಲ ಇಚ್ಚಿಂದ. దాని ముందు బంగారు ಇವರು ಅವೇರ್ನೆಸ್ ಕೊಡ್ತಾ ಇಲ್ಲಪ್ಪ ಇವರು ಬನ್ನಿ. ಪ್ರಾವಿಷನ್ ಇದೆಯಾ ನಿಮಗೆ? ನಮ್ಮಲ್ಲಿ ಫಂಡ್ಸ್ ಇಲ್ಲ ನಮಗೇನು 45 ರೂಪಾಯಿ ಕಮಿಷನ್ ಬರುತ್ತೆ, ಅದರಲ್ಲಿ ಇಲಾಖೆ ಮೇಡಮ್. ಅದು ಇದು ಆ್ಯಕ್ಚುಲಿ DC ಕೂಡ DC ಕಸ್ಟಡಿ ಅದನ್ನು ಏನು ಮಾಡಿದ್ದಾರೆ ಅಂತ ನಮಗೆ ಅದು ಹೆಂಗಿದೆ. ಬಟ್ ನಮ್ಮಲ್ಲಿ 45 ಕಮಿಷನ್ ಅವರು ನಮ್ಮ ಹೆಡ್ ಕೇಳಿದ್ರೆ ಏನಂತಾರೆ, ನಮ್ಮ ಕಮಿಷನ್ ನಡೀತಾರದಪ್ಪ, ನಾವು ಲೋಕಲ್ ಎಲ್ಲ ಇಲ್ಲ ಬೇಕಾದ್ರೆ ಯಾರ ಬೇಕಾದ್ರೆ ಮಾಡ್ಕೊಳ್ಳಿ ಮೇಡಮ್. ಈಗ ಎಲ್ಲರಿಗೂ ಬರ್ದಿದ್ದೀವಿ, DC ಅವ್ರಿಗೆ ಎಲ್ಲರಿಗೂ ಏನಂತ ಬರ್ದಿದ್ದೀವಿ, ಬೇರೆ ಯಾವ ಫಂಡಲ್ಲಿ BC ಹತ್ರ ಯಾವ ಫಂಡಲ್ಲಿ ತಗೊಬೋದು. ನಮಗೆ 1 ಎಕರೆ ಜಮೀನು ಕೊಟ್ಟರೆ, ನಾವು ಕೊಟ್ಟರೆ ಮೇಡಮ್ 1 ಎಕರೆ ಜಮೀನು ಕೊಟ್ಟರೆ ಅದನ್ನೇ ನಾವು ಹೆಡ್ ಆಫೀಸ್ಗೆ ಗಮನಕ್ಕೆ ತಂದು ಅವ್ರ ಕಡೆಯಿಂದ ಸ್ವಲ್ಪ ಫಂಡು ಮತ್ತು ಗೌರ್ಮೆಂಟ್ ಕಡೆಯಿಂದ ಇದನ್ನು ಕೊಡಿ ನನಗೆ, ನಾವು ನಿಮಗೆ ಜಾಗ ಕೊಡ್ತೀವಿ. ಜಾಗ ಕೊಡ್ತೀವಿ. ಥ್ಯಾಂಕ್ ಯು. ಕರೀರಿ ರೈತರ ಹತ್ರ ಇದನ್ನ ಇದು ಮಾಡ್ತೀವಿ. ಕೊಡ್ನಾಗರಾಜು ಇದು ಯಾವ್ದಿತ್ತು? ಇದು ಪೂರ್ವ ಮೇಡಮ್. ಇದು ಪೂರ್ವ. ನೀವು ಇಲ್ಲಿ ಬನ್ನಿ. ಇದೆ ಅಲ್ಲ? ಸರ್ ಬನ್ನಿ, ನೀವು ಬನ್ನಿ. ರೈತ ಖರೀದಿ ಕೇಂದ್ರಕ್ಕೆ ಇವರು 1,28,000 ಇವರು ಅಕೌಂಟ್ಗೆ DBT ಮುಖಾಂತರ ಜಮಾ ಆಗುತ್ತೆ. 1,28,000 ಅದು ಇವ್ರ ಅಕೌಂಟ್ಗೆ ಇವ್ರು ತಮ್ಮ ಕೊಟ್ರೇನೆ, ಆಧಾರ್ ಕಾರ್ಡ್ ಇಲ್ಲಿ ತಮ್ಮ ಕೊಟ್ರೇನೆ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ವಾರ 10 ದಿನದಲ್ಲಿ ಇವ್ರ ಅಕೌಂಟ್ಗೆ ನೇರವಾಗಿ 1,28,000 ನೇರವಾಗಿ DBT ಮುಖಾಂತರ ಇವ್ರ ಅಕೌಂಟ್ಗೆ ವರ್ಗಾಯಿಸ್ತಾರೆ.
ರೈತರಿಗೆ KGF ಅಲ್ಲೂ ರಾಗಿ ಖರೀದಿ ಕೇಂದ್ರ ಇದೆ ಅಂತ ಗೊತ್ತಲ್ಲ. ನಮ್ಮ KGF ಅಲ್ಲಿರೋ ರೈತರಿಗೆ ಗೊತ್ತಿಲ್ಲ. ಎಲ್ಲಾದ್ರೂ ಕೊಡ್ಲಿ, ಈಗ ಇಲ್ಲೂ ಇದೆ ಅಂತ ಗೊತ್ತಾಗ್ಬೇಕಲ್ವಾ ಅವ್ರಿಗೆ. ಆಮೇಲೆ ಹಾಕ್ಸ್ಕೊಳ್ಳಿ ಮೇಡಮ್ ಕಡೆಯಿಂದ ಕೊಡಿಸಿ ಇಲ್ಲಿ ಬಂದ್ಬಿಡಿ ಮೇಡಮ್. ವೌಚರ್ ಇದು ರಾಗಿ ಹಾಕಿರೋದಕ್ಕೆ ಖಾತ್ರಿ. ಇದು ಒಬ್ಬ ರೈತರು 23 ಕ್ವಿಂಟಾಲ್ ರಾಗಿನ ಕೊಟ್ಟಿದ್ದಾರೆ. ಇವರಿಗೆ ಇದರಲ್ಲಿ ರಸೀದಿಯಲ್ಲಿ 1,14,821 ಇವರ ಅಕೌಂಟ್ಗೆ DPT ಮುಖಾಂತರ ಆಗುತ್ತೆ ಅಂತ ಅದು ಒಂದು ರಸೀದಿನೂ ಕೊಡ್ತಾ ಇದ್ದಾರೆ. ಒಂದು ಕಾಪಿ ನೀವು ಇಟ್ಕೊಳ್ಳಿ, ಒಂದು ಕಾಪಿ ಅವ್ರು ಇಟ್ಕೊಳ್ಳಿ. ಎಷ್ಟು ಅಮೌಂಟ್ ಹೈಯೆಸ್ಟ್ ಇವ್ರದ್ದೇ? ಹೈಯೆಸ್ಟ್ ಇವ್ರದ್ದೇ. ಎಷ್ಟಾಗುತ್ತೆ ನೋಡಿ. ಈ ರೈತರು 41 ಕ್ವಿಂಟಾಲ್ ಕೊಟ್ಟಿದ್ದಾರೆ, ಹಿಂದೆನೂ ಕೊಟ್ಟಿದ್ದಾರೆ. ಇನ್ನೂ ಮೇಲೆ ಮೇಡಮ್ ನಮ್ಮ ಹತ್ರ ತಗೊಂಡಿರೋದು ಇನ್ನೂ ಜಾಸ್ತಿ ಇದೆಯಂತೆ. 50 ಕ್ವಿಂಟಾಲ್ ಇದೆ. ಹೌದು, ಇವರಿಗೆ 2 ಲಕ್ಷ ಬರುತ್ತೆ. ಇವ್ರಿಗೆ ಅದೆಲ್ಲ ಪ್ರೊಸೀಜರ್ಸ್ ಮಾಡಿ ಆಗಿದೆ. ಇವರು 41 ಕ್ವಿಂಟಾಲ್ ಕೊಡ್ತಾ ಇದ್ದಾರೆ. ಇವರು ಈ ಸತಿ ಇವರಿಗೆ ಲಾಭದಾಯಕವಾಗಿದೆ. ಸರ್ಕಾರ ತಗೊಂತ ಇರೋ ಯೋಜನೆ ಇಂದ ರೈತರಿಗೆ ಲಾಭ ಇದೆ. ರಾಗಿ ಇವತ್ತು ಏನು ಬೆಂಬಲ ಬೆಲೆ ಕೊಟ್ಟು ತಗೋತಾ ಇದ್ದಾರೆ ಸರ್ಕಾರದ ಯೋಜನೆಯಿಂದ, ಮಹತ್ವದ ಯೋಜನೆಯಿಂದ ರೈತರು ಈ ಸತಿ ಲಾಭನ ನೋಡ್ತಾ ಇದ್ದಾರೆ. ಹಿಂದೆನೂ ಕೂಡ ಕಡಿಮೆ ಸಿಕ್ಕಿದೆ, ಈ ಸತಿ ಲಾಭ ಇದೆ. ಅವ್ರಿಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ 1,200 ರೂಪಾಯಿ ಒಂದು ಕ್ವಿಂಟಾಲ್ಗೆ ಲಾಭ ಸಿಗ್ತಾ ಇದೆ. ಮೇಡಮ್ ಎಷ್ಟೋ ಜನ ಎನ್ರೋಲ್ ಮಾಡಲಿಲ್ಲ ಮೇಡಮ್, ಅವ್ರಿಗೆ ಏನು ಹೇಳ್ತೀರಾ ಮೇಡಮ್? ಮಾಡಲಿ ಅಂತ. ಅದಕ್ಕೆ ರೈತರ ಎಲ್ಲಿ ಬೆಳೆ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ, ಆ ಜಾಗಕ್ಕೆ ಹೋದರೆ ಮಾಹಿತಿ ನೀವು ಕೊಡೋದ್ರಿಂದ ಇವ್ರದ್ದು ಒಂದು ಕಡೆ ಮಾಹಿತಿ ಕೊರತೆ ಇದ್ದರೆ ರೈತರಿಗೆ, ಇನ್ನೊಂದು ಕಡೆ ಪ್ರಚಾರದ ಕೊರತೆ ಇದೆ. ಆ ಪ್ರಚಾರದ ಕೊರತೆನ ನೀವು ಜವಾಬ್ದಾರಿಯಿಂದ ರೈತರಿಗೆ ಮಾಹಿತಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಬರೋವಂಥ ದಿನಗಳಲ್ಲಿ ರೈತರಿಗೆ. ನಮ್ಮ KGF ತಾಲೂಕಲ್ಲಿ ಇವರೇ ಹೈಯೆಸ್ಟ್ ನಮಗೆ ರಾಗಿ ಕೊಡ್ತಾ ಇರೋವಂಥವ್ರು, ಸರ್ಕಾರಕ್ಕೆ ರಾಗಿ ಕೊಡ್ತಾ ಇರೋವಂಥ ದೊಡ್ಡ ರೈತರು ಇವರು. இங்க தண்ணி எவ்வளவு பேர் இருக்கீங்க? 15. ಮೇಡಮ್ ಎಲ್ಲ ನೈಟ್ ಅಲ್ಲಿ ಬಂದು ಎಣ್ಣೆ ಹೊಡಿತಾರೆ ಮೇಡಮ್. ನೈಟ್ ಇಲ್ಲಿ ಡೋರು ಇಲ್ಲ, ಗೇಟ್ ಇಲ್ಲ, ಇದಾಗುತ್ತೆ ಅದು. ಸ್ವಲ್ಪ ಸೇಫ್ಟಿ ಮಾಡಬೇಕು ನಿಮಗೆ ಅಲ್ವಾ? ಇಲ್ಲಿಗಲ್ ಆಕ್ಟಿವಿಟೀಸ್ ಬಹಳನೇ ಲೈಟ್ ಮಾಡಿಕೊಡ್ತೀವಿ. ಲೈಟ್ ಇಲ್ಲ ಹಾಕ್ಸೋಣ. ರೋಡ್ ಇಲ್ಲ ಅಂತಿದ್ದಾರೆ ಮೇಡಮ್. ಗೇಟ್ ಕೇಳ್ತೀವಿ, ಮೇನ್ ಗೇಟ್ ಇಲ್ಲ ಮೇಡಮ್. ಏನಾದ್ರೂ ಒಂದು ಗ್ರಾಂಟ್ಸ್ನ ಇಲ್ಲಿ ನಿಮೀಗ ಆಯ್ತು ಟಾಯ್ಲೆಟ್ ಮಾಡಿಸ್ತೀವಿ. ಆಯ್ತು ಟಾಯ್ಲೆಟ್ ಒಂದು ಮಾಡಿಕೊಡ್ತೀವಿ. ಈಗ ರಸ್ತೆ ಮಾಡಿದ್ದೀವಿ 30 ಲಕ್ಷ ಆದರೂ. ಅದಾದಮೇಲೆ ಇವರು ವ್ಯವಸ್ಥಾಪಕರು ಯಾರು ಬಂದಿದ್ದಾರೆ ಪ್ರಸಾದ್ ಸರ್ಗೆ ಮಾತಾಡಿಕೊಂಡು ಅವ್ರಿಗೆ ಯಾವುದು ಫಂಡ್ಸ್ ಇಲ್ಲ ಅಂತಂದರೆ ವಿಶೇಷವಾಗಿ ನಾವು ನೀರು, ಲೈಟು, ಅದಾದಮೇಲೆ ವಾಶ್ರೂಮ್ ಮೇಡಮ್. ಬೇರೆ ಏನೇನಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಬನ್ನಿ. ಅವ್ರು ಬೇರೆ ಏನೇನು ವ್ಯವಸ್ಥೆ ಇಲ್ಲ ಅಂತ 1 ಎಕರೆ ಜಾಗ ಅದಕ್ಕೆ ಇವರು ರಿಕ್ವೆಸ್ಟ್ ಮಾಡಲಿ. ನಾನು ಗೌರ್ಮೆಂಟ್ ಗ್ರ್ಯಾಂಟ್ಸ್ನ ನಾವು ಜಾಗ ಕೊಡಿಸ್ತೀವಿ, ಗ್ರ್ಯಾಂಟ್ ತರೋದಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತೀವಿ ಅಂತಿದ್ದಾರೆ. ಅಲ್ಲಿವರೆಗೂ ಇವರಿಗೆ ಸೇಫ್ಟಿ ಮೆಜರ್ಸ್ಗೋಸ್ಕರ ನೀರು, ಅದಾದಮೇಲೆ ಲೈಟು, ಮತ್ತು ಈಗ ರೋಡ್ ಆಗಿದೆ. ಆ್ಯಕ್ಚುಲಿ 30 ಲ್ಯಾಕ್ಸ್ದು ಟೆಂಡರ್ ಮುಗಿದಿದೆ. ಕೆಲಸ ಆಗುವಾಗ ಮತ್ತೆ ಬರ್ತೀವಿ. ಇಲ್ಲೇ ಇರ್ಬೇಕು ಮೇಡಮ್, ಇದನ್ನ ತಗೊಂಡೋಗಿ